ಹಾಯ್ ವೆಲ್ಕಮ್ ಬ್ಯಾಕ್ ಟು ಎಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು DKDಯ ಪ್ರೊಮೋ ಶೂಟ್ನ ವ್ಲಾಗ್ ಆಗಿರುತ್ತೆ. ಈಗ ಆಲ್ರೆಡಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಅದು ತುಂಬ ಲೇಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಕೆಲಸ ಸಿಕ್ಕಿರೋದ್ರಿಂದ ಕೆಲಸಕ್ಕೆ ಹೋಗೋದು ಬರೋದು ಮನೆ ಕೆಲಸ ಮಾಡೋದು ಅದೇ ಆಗೋಗ್ಬಿಟ್ಟಿದೆ, ಟೈಮೇ ಸಿಗ್ತಿಲ್ಲ. ಸೊ ಬೇಗ ಇವತ್ತು ಆಫೀಸಿಗೆ ಬಂದಿದ್ದೀನಿ ಅಂತಂದು ವಿಡಿಯೋ ಎಡಿಟ್ ಮಾಡಿಕೊಂಡು ಶೂಟ್ ಮಾಡಿರೋ ವಿಡಿಯೋನ ಎಡಿಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ 3:30ಗೆ ಎದ್ದು ರೆಡಿಯಾಗಿಬಿಟ್ಟು ಬಂದು ಮೇಡಮ್ ಮನೆ ಹತ್ರ ವೆಯ್ಟ್ ಮಾಡ್ತಾಯಿದ್ವಿ. ಎಲ್ಲ ಟೀಮ್ ಅವರು ಬಂದುಬಿಟ್ಟು ಸೀದಾ ವ್ಯಾನ್ ಕೂಡ ಬಂತು. ವ್ಯಾನ್ ಹತ್ಕೊಂಡು ಕಂಠೀರವ ಸ್ಟುಡಿಯೋಗೆ ಕರ್ಕೊಂಬಂದರು. ಆಲ್ಮೋಸ್ಟ್ 6 o'clock ಆಗಿತ್ತು ಬರೋಷ್ಟಿಗೆ. ನೋಡ್ತಾ ಇರ್ಬೋದು ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ. ಅದಾದಮೇಲೆ ನಮಗೆ ಮೇಕಪ್ ರೂಮ್ ಕೊಟ್ಟರು. ನೋಡ್ತಾ ಇದ್ದೀರಾ ಈಗ ಎಲ್ಲರೂ ಸಹ ರೆಡಿ ಆಗ್ತಾ ಇದ್ದಾರೆ. ಇವರೆಲ್ಲ ನಮ್ಮ ಭಾರತಿ ಹೆಗಡೆ ಮೇಡಮ್ ಸ್ಟೂಡೆಂಟ್ಸ್ ಅಂತ ಹೇಳೋಕ್ಕೆ ಪ್ರೌಡ್ ಫೀಲ್ ಆಗುತ್ತೆ. ಆ ಒಂದು ಡ್ಯಾನ್ಸ್ ಕ್ಲಾಸಲ್ಲಿ ನಾವು ಇದ್ದಿದ್ದಕ್ಕೆ ಈ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು. ಶಿವಣ್ಣ ಅವ್ರನ್ನ ನೋಡೋದಾಗಿರ್ಬೋದು, ರಚಿತಾ ಮೇಡಮ್ನ ನೋಡೋದಾಗಿರ್ಬೋದು, ಅರ್ಜುನ್ ಜನ್ಯ ಸರ್ ಅವರು ಆ್ಯಂಡ್ ರಾಘಣ್ಣ ಅವ್ರನ್ನ ನೋಡೋದಾಗಿರ್ಬೋದು, ಇವರೆಲ್ಲ ನೋಡೋದಕ್ಕೆ ತುಂಬಾ ಒಂಥರ ಸಖತ್ ಖುಷಿಯಾಗೋಯಿತು ನನಗೆ. ಫಸ್ಟ್ ಟೈಮ್ ಒಂದು 3-4 ವರ್ಷ ಬೆಂಗಳೂರಲ್ಲಿ ಇದ್ದೀನಿ, ಆದರೂ ಸಹ ಫಸ್ಟ್ ಟೈಮ್ ನಾನು ಇವ್ರನ್ನ ನೋಡಿರೋವಂಥದ್ದು. ಒಂಥರ ಏನೋ ಖುಷಿ ಆಗ್ತಾಯಿತ್ತು. ಸೊ ಮನೇಲೇ ಎಲ್ಲ ನಾನು ಜ್ಯುವೆಲರ್ಸ್ ಹಾಕ್ಕೊಂಡು ಮತ್ತು ಡ್ರೆಸ್ ಎಲ್ಲ ಮಾಡ್ಕೊಂಡು ಬಂದಿದ್ದೆ. ಮೇಕಪ್ಪು ಆದರೆ ಮಾಡ್ಕೊಂಬನ್ನಿ ಅಂತ ಹೇಳಿದರು, ಇಲ್ಲಾಂದರೆ ಅಲ್ಲಿ ಮಾಡೋರು ಇರ್ತಾರೆ ಅಂತೆಲ್ಲ ಹೇಳಿದರು. ಸರಿ ಅಂದ್ಕೊಂಡು ನಾನು ಮೇಕಪ್ಪು ಮತ್ತು ನಾನೇ ಮಾಡ್ಕೊಂಬರೋದು, ಎಲ್ಲರೂ ಒಂದೇ ಥರ ಮೇಕಪ್ ಇರಬೇಕಲ್ವಾ, ಆ ಒಂದು ಕಾರಣಕ್ಕೋಸ್ಕರ ಮೇಕಪ್ ಏನು ನಾನು ಮಾಡ್ಕೊಂಬಂದಿರಲಿಲ್ಲ. ಇಲ್ಲೇ ಮೇಕಪ್ ಮ್ಯಾನ್ ಎಲ್ಲ ಇದ್ದರು. ರೂಮ್ಗೆ ಬಂದು ಅದಾದಮೇಲೆ ಒಬ್ಬೊಬ್ಬರೇ ಮೇಕಪ್ ಎಲ್ಲ ಮಾಡಿಸ್ಕೊತಾ ಇದ್ದಾರೆ. ನಾನು ಕೂಡ ಮಾಡಿಸ್ಕೊತಾ ಇದ್ದೀನಿ. ಈಗ ಆಲ್ರೆಡಿ ನಾನು ಇಲ್ಲಿರೋಂಥ ಎಲ್ಲ ಸ್ಟೂಡೆಂಟ್ಸ್ಗೆ ಕಂಪೇರ್ ಮಾಡಿದ್ರೆ ನಾನೇ ಮೋಸ್ಟ್ ಸೀನಿಯರ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಟ್ ಡ್ಯಾನ್ಸಲ್ಲೆಲ್ಲ ಏಜಲ್ಲಿ ಮಾತ್ರ ಸೀನಿಯರು. ಎಲ್ಲರೂ ನೋಡಿ ಒಂಥರ ತುಂಬಾ ಖುಷಿಯಾಗಿತ್ತು. ಅವ್ರು ನೋಡೋಕ್ಕಿಂತ ಅವರ ಪೇರೆಂಟ್ಸ್ಗಳು ಅವ್ರಿಗೆ ಬಂದು ಎಷ್ಟು ಸಪೋರ್ಟ್ ಮಾಡ್ತಿದ್ರು ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯಿತು. ಏನೋ ಒಂಥರ ಸ್ವಲ್ಪ ಎಮೋಷ್ನಲ್ ಅಂತಲೇ ಹೇಳ್ಬೋದು. ಆ ಏಜಲ್ಲಿ ನಾವಿದ್ದಾಗ ನಮಗೆ ಒಂದು ಅವಕಾಶ ಸಿಕ್ಕಿಲ್ವಲ್ಲಪ್ಪ ಅನ್ನೋದೇ ಒಂದು ಸ್ವಲ್ಪ ಬೇಜಾರು. ಬಟ್ ಆದರೂ ಪರವಾಗಿಲ್ಲ, ಸಿಕ್ಕಿರೋ ಅವಕಾಶನ ಸರಿಯಾದ ರೀತಿಯಾಗಿ ಬಳಸ್ಕೋಬೇಕಾಗಿರೋದು ನಮ್ಮೆಲ್ಲ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಎಷ್ಟೋ ಜನಕ್ಕೆ ಆಸೆ ಕನಸುಗಳಿರುತ್ತೆ ಅಲ್ವಾ, ಆ ಒಂದು ಆಸೆ ಕನಸುಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಆಗಲ್ಲ. ಸಿಕ್ಕಿರೋ ಅವಕಾಶನ ಈ ಒಂದು ಏಜಲ್ಲಾದರೂ ಬಳಸ್ಕೊಳೋದು, ಯಾರಿಗೆ ಅವ್ರ ಡ್ರೀಮ್ ಇದೆಯೋ ಅವ್ರದ್ದೆಲ್ಲರದ್ದು ಜವಾಬ್ದಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಡ್ರೀಮ್ ಹೊತ್ಕೊಂಡು ಗುರಿ ಇಟ್ಕೊಂಡು ಸುಮ್ಮನೆ ಕೂತ್ರೆ ಆಗಲ್ಲ. ಅದಕ್ಕೆ ತಕ್ಕಂತಹ ಪ್ರಯತ್ನಗಳನ್ನ ಕೆಲಸಗಳನ್ನ ಮಾಡ್ತಾ ಇದ್ದಾಗ ನಮ್ಮ ಬದುಕು ಸುಗಮವಾಗಿರುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಪರ್ಸ್ನಲಿ ಫೇಸ್ ಮಾಡಿರುವಂಥದ್ದು ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಈಗ ಮೇಕಪ್ ಮ್ಯಾನ್ ಅವರು ಕೂಡ ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಅವರು ಸಹ ಚೆನ್ನಾಗಿ ಮಾತಾಡ್ತಾ ಮೇಕಪ್ ಮಾಡ್ತಾ ಇರೋವಂಥದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಅವ್ರು ಹೇಳ್ತಾಯಿದ್ರು, ಏನು ಓದ್ತಾ ಇದೆಯಮ್ಮ ನೀನು ಪುಟ್ಟ, ಹಾಗೆ ಹೇಗೆ ಅಂತಿದ್ರು. ನಾನು ಸರ್ ನಿಮಗೆ ಪುಟ್ಟ ಥರ ಕಾಣಿಸ್ತಾ ಇದ್ದೀನಿ, ಈಗ ಆಲ್ರೆಡಿ ಐ ಆಮ್ ಮ್ಯಾರಿಡ್, ನನ್ನ ಮಾಸ್ಟರ್ಸ್ ಕೂಡ ಕಂಪ್ಲೀಟ್ ಆಗಿದೆ, ಐ ಆಮ್ ವರ್ಕಿಂಗ್ ಅಂತೆಲ್ಲ ಹೇಳಿದೆ. ಹೌದಾ, ನೀವು ವರ್ಕ್ ಬೇರೆ ಮಾಡ್ತಾಯಿದ್ದೀರಾ, ನೀವು ನೋಡಿದರೆ ನಿಮ್ಮ ಐಟಿಗೆ ನೋಡಿದರೆ ನೀವು ಏನೋ ಡಿಗ್ರಿ ಸ್ಟೂಡೆಂಟ್ ಥರ ಕಾಣಿಸ್ತಿದ್ದೀರಾ ಅಂತೆಲ್ಲ ಹೇಳಿದರು. ಇಲ್ಲ ಅಂತೆಲ್ಲ ಹೇಳಿದೆ. ಆದರೂ ಒಂಥರ ಖುಷಿ ಆಯಿತು. ಎಲ್ಲರೂ ನಮಗೆ ಅವ್ನು ಮಾಸ್ಟರ್ಸ್ ಕಂಪ್ಲೀಟ್ ಆಗಿ ಕೆಲಸ ಮಾಡ್ತಾಯಿದ್ರು ಸಹ ನಮಗೆ ಅದು ಆ ಥರ ಫೀಲ್ ಆಗಲ್ಲ. ಎಲ್ಲರೂ ಹೇಳೋದು ನೋಡಿದ್ರೆ ನಾನು ಇನ್ನೂ ಏಜ್ ಜಾಸ್ತಿ ಆಗ್ತಿಲ್ಲ, ಕಡಿಮೆ ಆಗ್ತಿದೆ ಅನ್ನೋದೊಂದು ಅನ್ನಿಸ್ತಿರುತ್ತೆ. ಬಟ್ ಫೈನಲಾಗಿ ಏನಾಗಲಿ ಮುಖದಲ್ಲಿ ಏಜ್ ಗೊತ್ತಾಗುವಂಥದ್ದು ಒಬ್ಬೊಬ್ರಿಗೆ ಗೊತ್ತಿರುತ್ತೆ. ನಾವು ಹೇಳ್ಕೊಂಡ್ರೆ ತಾನೇ ಗೊತ್ತಾಗೋಕ್ಕೆ, ಇಲ್ಲ ಅಂದರೆ ಅದು ಆ ಥರ ಏನಿಲ್ಲ. ಫೈನಲಿ ಸ್ಟಿಕ್ಕರೆಲ್ಲ ಹಚ್ಚಿದ್ರು. ನನಗೆ ಓಕೆ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿ ಮಾಡಿದರು ಅಂತಲೂ ಅನ್ನಿಸ್ತು. ಸ್ವಲ್ಪ ಸ್ಟಿಕ್ಕರ್ ಏನೋ ಆ ಕಡೆ ಈ ಕಡೆ ಆಗಿದೆ ಅಂತ ಅನ್ನಿಸ್ತಿದೆ. ಸ್ವಲ್ಪ ಸರಿಯಾಗಿ ಇದನ್ನು ಮಾಡಿ ಅಂತೆಲ್ಲ ಹೇಳಿದೆ. ಅಂತೆಲ್ಲ ಹೇಳಿದರು. ಇನ್ನೊಂದು, ನನಗೆ ಆ್ಯಕ್ಚುಲಿ ಕೂದಲು ತುಂಬ ಜಾಸ್ತಿ ಉದ್ದ ಇಲ್ಲ, ಅದು ಕಾರಣಕ್ಕೆ ನನಗೆ ಈ ಚೌರಿ ಹಾಕೋದು ತುಂಬ ಕಷ್ಟ ಆಗಿಬಿಟ್ಟಿತ್ತು. ಬಟ್ ಆಲ್ರೆಡಿ ಜಡೆ ರೆಡಿ ಇತ್ತಲ್ವ, ನಾನೇ ಮಾರ್ನಿಂಗ್ ನಮ್ಮ ಮನೆ ಹತ್ರ ಹಳೆ ಮನೆ ಹತ್ರ ಇದ್ದಂಥ ಆಂಟಿ ಅವ್ರಿಗೆ ಹೇಳಿದ್ದೆ. ಅವರು ಬಂದ್ಬಿಟ್ಟು ರೆಡಿ ಮಾಡ್ತೀನಿ ಅಂತಂದರು. ಪಾಪ ಅವರು ಈಗ ಆಲ್ರೆಡಿ ಹೊರಗಡೆ ಕೆಲಸಕ್ಕೆ ಬೇರೆ ಹೋಗಬೇಕು, ನಾನು 6 ಗಂಟೆಗೆ ಹೋಗ್ಬೇಕಪ್ಪಿ ಅಂದರು. ಟ್ರೈ ಮಾಡಿ ಬರೋಕ್ಕಾದರೆ ಬನ್ನಿ ಅಂತೆಲ್ಲ ಹೇಳಿದೆ. ಸರಿ ಅಂದರು. ನನ್ನಿಂದ ಇನ್ನೊಬ್ರಿಗೆ ಪ್ರಾಬ್ಲಮ್ ಆಗೋದು ಬೇಡ ಅಂಥೇಳಿ, ಯಾವಾಗಿದ್ರೂ ನಾನು ಹಾಕೋದು ಕಲ್ತ್ಕೋಬೇಕು ಆ ಒಂದು ಉದ್ದೇಶಕ್ಕೋಸ್ಕರ ನಾನೇ ಮಾರ್ನಿಂಗ್ 3:30 ಹಂಗೆ ಎದ್ಬಿಟ್ಟು ಎಲ್ಲ ರೆಡಿಯಾಗಿ ನಾನೇ ಟ್ರೈ ಮಾಡಿದೆ. 1 ಸಲ ಬರಲಿಲ್ಲ, 2 ಸಲ ಬರಲಿಲ್ಲ, ಬಟ್ ಫೈನಲ್ 3ನೇ ಸಲ ಅಂತೂ ಬಂತು. ಸೊ ಎಲ್ಲ ರೆಡಿ ಆಗಿಬಿಟ್ಟು ಫೈನಲ್ ಲುಕ್ ಇದು ಅಂತ ಹೇಳ್ಬೋದು. ಈಗ ರೆಡಿ ಎಲ್ಲ ಆಗಿ ಊಟಕ್ಕೆ ಹೋಗ್ತಾಯಿದ್ದೀವಿ, ಟಿಫನ್ಗೆ ಹೋಗ್ತಾ ಇದ್ದೀವಿ. 3:30ಗೆ ಎದ್ದಿದ್ದರಿಂದ ಸಿಕ್ಕಾಬಿಟ್ಟೆ ಹೊಟ್ಟೆ ಹಸಿತಿತ್ತು. ನಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂದರೆ ಓಟ್ಸು. ಬಟ್ ಏನು ಮಾಡೋದು,
ಮಾರ್ನಿಂಗ್ 6 ಬರಬೇಕಿತ್ತು. 6 ತಿನ್ಕೊಂಡು ಬರೋಷ್ಟಿಗೆ ತುಂಬಾ ಅದು ಏನೋ ಅನ್ನಿಸ್ತಾಯಿದೆ, ಅಷ್ಟು ಮಾರ್ನಿಂಗ್ ಹೋಗಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಬಂದುಬಿಟ್ಟೆ ನಾನು. ಅಟ್ಲೀಸ್ಟ್ ಡ್ರೈ ಫ್ರೂಟ್ಸ್ ಇಟ್ಕೊಂಬಂದಿರಲಿಲ್ಲ. ಸೊ ಇದೆಲ್ಲ ನಮ್ಮ ಚಿಕ್ಕ ಮಕ್ಕಳು ಅಂತಲೇ ಹೇಳ್ಬೋದು. ಇವರೆಲ್ಲ ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಅಲ್ಲಿ ಪುಟ್ಟದಂಥ ಒಂದು ಡಾಗಿ ಇತ್ತು, ಎಷ್ಟು ಕ್ಯೂಟ್ ಇತ್ತು ಅಂದರೆ ಸಿಕ್ಕಾಪಟ್ಟೆ ಕ್ಯೂಟ್ ಇತ್ತು. ಸೊ ನಮ್ಮದು ಫೈನಲ್ ಆಗಿ DKD ಪ್ರೊಮೋ ಶೂಟು ಕಂಪ್ಲೀಟ್ ಆಯಿತು. ಇದಾದ ಮೇಲೆ ನಮಗೆ ಒಂದು ಅದನ್ನ ಈವ್ನಿಂಗಿಂದ ಮತ್ತೆ ಒಂದೊಂದು ಇದೆ ಅಂತ ಹೇಳಿದ್ದು ಶಿವಣ್ಣ ಅವರ ಇದರಲ್ಲಿ ಅಂತೇಳಿ ನಾವು ಅದಕ್ಕೆ ವೆಯ್ಟ್ ಮಾಡ್ತಾನೆ ಇದ್ವಿ. ಒಂದು ಕಡೆ ಕುತ್ಕೊಳಕ್ಕಾಗಲಿಲ್ಲ, ಆ ಕಡೆಗೆ ಕೂತು ಎಲ್ಲ ಪೇರೆಂಟ್ಸು ಸಹ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಸೊ ಫೈನಲಾಗಿ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇದು ನೆಕ್ಸ್ಟ್ ಡೇ ನಾವು ವ್ಲಾಗ್ ಆಗುತ್ತೆ. ಫುಲ್ ಟಯರ್ಡಾಗಿ ಬಂದಿದ್ದು, ನಾನಂತರೂ ಊಟನೂ ಮಾಡಿಲ್ಲ, ಏನು ಮಾಡಿಲ್ಲ, ಹಾಗೆ ಮಲ್ಕೊಂಡೆ. ಬಟ್ ಒಂದು ಎಕ್ಸ್ಪೀರಿಯನ್ಸ್ DKD ಪ್ರೊಮೋ ಶೂಟ್ ತುಂಬಾ ಚೆನ್ನಾಗಿತ್ತು. ಮಾರ್ನಿಂಗ್ 6:30 ಹೋಗಿತ್ತು, ನೈಟ್ ಬಂದಿದ್ದು ನಾವು 8 ಆಗಿಬಿಡ್ತು. ಬಟ್ ಏನೇ ಆಗಲಿ ಒಂದು ಸಣ್ಣ ಶೂಟ್ ಮಾಡೋಕ್ಕೆ ಎಷ್ಟು ಒಂದು ಡೇ ನಾವು ಕಳಿತೀವಿ ಅಂತಂದು ತುಂಬ ಹತ್ತಿರದಲ್ಲಿದ್ದವರಿಗೆ ಗೊತ್ತಾಗುತ್ತೆ. ಮೇಡಮ್ ಹೇಳ್ತಾಯಿದ್ರು, ಏನೇ ಸೀರಿಯಲ್ ಶೂಟ್ ಇರಲಿ ಏನೇ ಇರಲಿ ನಾವು ಕರೆಕ್ಟ್ ಟೈಮಿಗೆ ಹೋಗಲೇಬೇಕಿತ್ತು. ಮಾರ್ನಿಂಗ್ ಹೋದರೆ ಈವ್ನಿಂಗು ಅಲ್ಲ ನೈಟೇ ಬರಬೇಕಿತ್ತು ಅಂತೆಲ್ಲ ಹೇಳಿದರು. ಒಂದು ಸಲ ಒಂಥರ ಏನೋ ಕ್ಯಾಮ್ರಾ ಮುಂದೆ ನಾವು ಎಷ್ಟು ಚೆನ್ನಾಗಿ ಕಾಣಿಸ್ತೀವೋ ಕ್ಯಾಮ್ರಾಯಿಂದ ಅಷ್ಟೇ ಹಾರ್ಡ್ ವರ್ಕ್ ಇರುತ್ತೆ ಅಂತಲೇ ಅನ್ನಿಸ್ತು ನನಗೆ. ಸೊ ಇದಾದಮೇಲೆ ನಾನು ಅವತ್ತಿನ ದಿನ ಏನು DKDಗೆ ಹೋಗೋ ದಿನ ಪ್ರೊಮೋ ಶೂಟ್ ದಿನ ಏನೂ ಕೆಲಸ ಮಾಡಿರಲಿಲ್ಲ. ನಮ್ಮ ಹಸ್ಬೆಂಡು ಪಾಪ ಮಾಡಿದರು, ಹಾಗೆ ಅಂತೂ ಇರೋದಿಲ್ಲ. ನೆಕ್ಸ್ಟ್ ಡೇಗೆ ಅವ್ರಿಗೆ ಏನೂ ಪ್ರಾಬ್ಲಮ್ ಆಗಬಾರ್ದು, ಅವ್ರಿಗೇನು ಪ್ರಾಬ್ಲಮ್ ಕೊಡಬಾರ್ದು ಅಂತ ನಾನು ಎಲ್ಲ ಎದ್ಬಿಟ್ಟು ಎಲ್ಲ ಬೆಡ್ಶೀಟ್ ಎಲ್ಲ ಮಡಚಿಟ್ಟು ಕ್ಲೀನಾಗಿ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಕಸ ಗುಡಿಸಿ ನೆಲ ಒರೆಸಿ ಬಾಗಿಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ಅದಾದಮೇಲೆ ಗ್ಯಾಸ್ ಎಲ್ಲ ಒರೆಸ್ಕೊಂಡು ನೈಟೇ ನಮ್ಮ ಹಸ್ಬೆಂಡ್ ಒರೆಸಿದ್ರು. ಅದು ಇನ್ನೊಂದ್ಸಲ ಅದೇನೋ ಗೊತ್ತಿಲ್ಲ ಒರೆಸ್ಬಿಟ್ಟು ಅದಾದಮೇಲೆ ನೈಟೇ ಎಲ್ಲ ಬಾದಾಮಿ ದ್ರಾಕ್ಷಿ ನಮ್ಮ ಹಸ್ಬೆಂಡ್ ನೆನೆ ಇಟ್ಟಿದ್ರು. ಹೇಳಿದ್ದೆ ಸ್ವಲ್ಪ ನೆನೆ ಇಕ್ಬಿಡಿ ಅಂತ ಹೇಳಿದೆ, ಸರಿ ಅಂತ ಹೇಳಿ ನೆನೆ ಇಕ್ಕಿದ್ರು. ಅದೇನೋ ಗೊತ್ತಿಲ್ಲ ನನಗೆ, ಎದ್ದ ತಕ್ಷಣ ಒಂದು ಬಿಸಿನೀರು ಇಲ್ಲ ಅಂತಿದ್ರೆ ಗ್ರೇಪ್ಸ್ ವಾಟರ್ ಆಗಿರ್ಬೋದು, ಚಿಯಾ ಸೀಡ್ಸ್ ವಾಟರ್, ಇದನ್ನೆಲ್ಲ ನಾವು ಕುಡಿಯೋದ್ರಿಂದ ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ಹೆಲ್ತ್ ಹೇಗಿದ್ರು ಏನೋ ಅಂತ ಅನ್ನೋರಿಗೆ ಅದು ಸರಿ ಅನಿಸಲ್ಲ. ಬಟ್ ನಮಗೆ ಹೀಗೇ ಇರಬೇಕು, ಈಗ ಆಲ್ರೆಡಿ ಹಾಳಾಗಿದೆ ಹೆಲ್ತು ಅಂತ ಅಂದಾಗ ಅದನ್ನು ಒಂದಿಷ್ಟಾದರೂ 100ಗೆ ಒಂದು 10% ಆದರೂ ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ಒಂದು ಮಟ್ಟಕ್ಕೆ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಲ್ತು ನಾನು ಅದಕ್ಕೋಸ್ಕರನೇ ನನಗೆ ರಿಸಲ್ಟ್ ಕೊಡುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅದು ಪ್ರಯತ್ನ ಅಂತೂ ಮಾಡ್ತಾನೆ ಇದ್ದೀನಿ. ನನ್ನ ಹೆಲ್ತ್ ಕಾನ್ಷಿಯಸ್ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿದೆ. ಸೊ ಇದಾದಮೇಲೆ ತಿಂದಾದಮೇಲೆ ಗ್ರೇಪ್ಸ್ ವಾಟರ್ ಬಾದಾಮಿ ಎಲ್ಲ ತಿಂದಾದಮೇಲೆ ಕುಡ್ದಾದ್ಮೇಲೆ ನಾನು ಮಾಲ್ಟ್ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ತುಂಬಾ ಚೆನ್ನಾಗಿದೆ ಇದು ಮಾಲ್ಟ್ ಅಂತಲೇ ಹೇಳ್ಬೋದು. ಅಶ್ವಿನಿ ಮೇಡಮ್ ಅವ್ರದ್ದು ಪ್ರಿಪೇರ್ ಮಾಡಿರುವಂತಹ ಒಂದು ಮಾಲ್ಟು ಸಿಕ್ಕಾಪಟ್ಟೆ ಅದೀಗ ಟ್ರೆಂಡಿಂಗ್ ಅಂತ ಎಲ್ಲರೂ ಪರ್ಚೇಸ್ ಮಾಡ್ತಿದ್ದಾರೆ. ನನಗೂ ತುಂಬಾ ಇಷ್ಟ. ಬಟ್ ಅದು ಒಳ್ಳೆ ರಿಸಲ್ಟ್ ಇರೋದಕ್ಕೋಸ್ಕರ ಎಲ್ಲರೂ ಎಲ್ಲ ಕಡೆನೂ ತೊಗೊತಿದ್ದಾರೆ ಕರ್ನಾಟಕದಾದ್ಯಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಾದಮೇಲೆ ನಮ್ಮ ಹಸ್ಬೆಂಡ್ ಕೂಡ ಮೊಸರು ತಂದರು. ಮೊಸರಿಗೆ ನಾನು ಸ್ವಲ್ಪ ಚಿಯಾ ಸೀಡ್ಸು ಸಬ್ಜಾ ಸೀಡ್ಸ್ ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೊಂಡು ಅದಕ್ಕೆ ಮಾಲ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇದಾದಮೇಲೆ ನಾನು ಸೀತಾಫಲದ ಓಟ್ಸ್ ಮಾಡಿದ್ದೆ. ಎಷ್ಟು ಸಖತ್ತಾಗಿತ್ತು ಅಂದರೆ ನಾನು ಫಸ್ಟು ಟೈಮ್ ಇದನ್ನು ಟ್ರೈ ಮಾಡೋಣ ಅಂತಂದು, ಯಾವುದು ಫ್ರೂಟ್ ಇರಲಿಲ್ಲ, ಹಾಗಾಗಿ ಇದನ್ನು ಟ್ರೈ ಮಾಡಿದೆ. ಎಷ್ಟು ಅಂದರೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನೀವು ಒಂದ್ಸರಿ ಟ್ರೈ ಮಾಡಿ. ಸಿಕ್ಕಾಬಟ್ಟೆ ಇಷ್ಟ ಆಗೋಗುತ್ತೆ. ಒಂದು ಸ್ವಲ್ಪ ಹಾಲು ಕಾಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಓಟ್ಸ್ ಹಾಕಿ ಎಲ್ಲ ಅದು ಕುದ್ದಾದಮೇಲೆ ಸೀತಾಫಲ ಎಲ್ಲ ಬೀಜ ತೆಗೆದ್ಬಿಟ್ಟು ಅದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡು ಅದಾದಮೇಲೆ ಡ್ರೈ ಫ್ರೂಟ್ಸ್ನೆಲ್ಲನೂ ಸ್ಮ್ಯಾಶ್ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಮ ಹಸ್ಬೆಂಡ್ ಸೀತಾಫಲದ ಬೇಡ ಅಂತೆಲ್ಲ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಅವರಿಗೆ ಸೀತಾಫಲದ ಮಾಡಲಿಲ್ಲ, ಅವ್ರಿಗೆ ಹಾಗೆ ಮಾಡಿಕೊಟ್ಟೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಓಟ್ಸು ಮಿಲ್ಕು ಎಲ್ಲ. ನನಗಂತೂ ಸಿಕ್ಕಾಪಟ್ಟೆ ಅಂದರೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಆದರೂ ತುಂಬಾ ಚೆನ್ನಾಗಿ ಬಂತು. ಅದನ್ನು ಹೇಳಲಿಕ್ಕಾಗಲ್ಲ, ಪ್ರತಿಯೊಬ್ಬರು ಮಾಡ್ಕೊಂಡು ತಿಂದಾಗ ಆಗೋವಂಥ ಅನುಭವ ಅವರಿಗೆ ಗೊತ್ತಿರುತ್ತೆ. ಸೊ ಇದಾಗಿತ್ತು ನನ್ನ DKD ಪ್ರೊಮೋ ಶೂಟ್ ವ್ಲಾಗ್. ಆ್ಯಂಡ್ ನಾನು ಮನೇಲಿ ಮಾರ್ನಿಂಗ್ ಏನೆಲ್ಲ ನಾನು ರೆಸಿಪೀಸ್ನ ಬಳಸ್ತೀನಿ, ಕನ್ಸ್ಯೂಮ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಒಂದು ಪುಟ್ಟದಂಥ ವ್ಲಾಗ್ ಇದಾಗಿತ್ತು. ಸೊ ಯಾರಿಗೆಲ್ಲಿ ಒಂದು ಪುಟ್ಟದಂಥ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್.